ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ವಿಜಯೇಂದ್ರ ಅವರೇ, ನೀವು ನಮ್ಮ ಶಾಸಕರನ್ನು ಯಾಕೆ ನಮ್ಮಿಂದ ಕಳ್ಕೊತಾ ಇದ್ದೀರ? ನೀವಲ್ಲಿ ಯಾಕೆ ಅವ್ರ ಮನಸ್ಥಿತಿನ ಅರ್ಥ ಮಾಡ್ಕೋತಾ ಇಲ್ಲ? ನೀವಲ್ಲಿ ನೀವು ವಿಪ್ ಜಾರಿ ಮಾಡಿದ ಮೇಲೆ ಅಲ್ಲಿ ಯಾಕೆ ವಿಪ್ಪನ್ನು ಉಲ್ಲಂಘನೆ ಮಾಡಿ ನೀವು ಅವರು ಓಟನ್ನು ಹಾಕಿದ್ದಾರೆ ಅಂತಂತೇಳಿ ಒಂದು ಸಲ ವಿಮರ್ಶೆ ಮಾಡ್ಕೋತಾ ಇದ್ದೀರ ನೀವು? ಹಲವಾರು ಹಗರಣಗಳು ಬಂದು, ವಾಲ್ಮೀಕಿ ಹಗರಣ ಆಗಿರ್ಬೋದು, ಮೂಢ ಹಗರಣ ಆಗಿರ್ಬೋದು, ಹಲವಾರು ಹಗರಣಗಳನ್ನು ಜನಗಳು ಶೋ ಅಪ್ ಮಾಡೋದು, ರ್ಯಾಲಿ ಕಳಿಸೋದು, ಮುಂದೆ ಡೊಳ್ಳು ಕುಣಿತ ಹಾಕ್ಬಿಟ್ಟು ಡೊಳ್ಳು ಕುಣಿತ ಮಾಡಿಬಿಟ್ಟದು ಲಾಸ್ಟಲ್ಲಿಗೆ ಆ ಕೇಸನ್ನು ಎಲ್ಲಿ ತಾಳಿಸುವ ಮುಗಿಸಿ ಆಗೋಯ್ತದು. ಸರಿಯಾದ ರೀತಿಯಲ್ಲಿ ಕಾನೂನು ಚೌಕಟ್ಟು ಹೋರಾಟ ಮಾಡಿದರೆ ಇವತ್ತು ಸರ್ಕಾರ ಪತನ ಆಗಿ ಎಷ್ಟೋ ದಿವಸಗಳಾಗೋಗಿರೋದಲ್ಲಿ. ಸರಿಯಾಗಿ CBI ನಮ್ಮರ ಅಡ್ವೊಕೇಟ್ ಹಾಕಲಿಲ್ಲ, ಇವರು ನಮಗೆ ಬೇಕಾದಂಥ ಕೆಲಸಗಳು ಮಾಡಲಿಲ್ಲ, ಅಲ್ಲಿ ಕಾನೂನು ಚೌಕಟ್ಟು ಕೆಲಸ ಮಾಡಲಿಲ್ಲ ಅಲ್ಲಿ. ಅದೇ ಕಾಂಗ್ರೆಸ್ನವರು ಯಾರನ್ನಾರೊಬ್ಬನ ತೆಗಿಬೇಕು ಅಂತ ಅಂದರೆ ಅಡ್ವೊಕೇಟ್ ಜನರಲ್ನ ಕಳಿಸ್ತಾರೆ ಕೋರ್ಟ್ಗೆ, ಅವ್ರ ಜೊತೆ 100 ಜನ ಅಡ್ವೊಕೇಟ್ ಬಂದು ನಿಂತ್ಕೋತಾರೆ ಕೋರ್ಟ್ನಲ್ಲಿ. ಸೊ ಇಂಥ ಒಂದು ಪರಿಸ್ಥಿತಿಯಲ್ಲಿ ವಿಜಯೇಂದ್ರ ಅವರ ನಿಮ್ಮ ಕಾರ್ಯವೈಖರಿ ಎಲ್ಲಿ ಹೋಯಿತು? ಕಾರಣ ಏನು? ನಿಮ್ಮಲ್ಲಿ ಏನಾದ್ರು ವೈಮನಸ್ಯ ಇದ್ರೆ, ನಮ್ಮ ಪಾರ್ಟಿ ಮೇಲೆ ವೈಮನಸ್ಯ ಇದ್ರೆ, ನಾನು ಒಬ್ಬರ ಮೇಲೆ ಇಂಡಿವಿಜುವಲಾಗಿ ಹೇಳ್ತಾ ಇಲ್ಲ, ದಯಮಾಡಿ ತಾವೇ ನಗುನಗ್ತಾ ರಾಜೀನಾಮೆಯನ್ನು ಕೊಟ್ಟು ಬೇರೆಯವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಪಕ್ಷ ನಡೆಸೋಕ್ಕೆ ಅವಕಾಶವನ್ನು ಕೊಡಿ. ನಾಳೆ ದಿವಸ ನೀವು ಇದೇ ರೀತಿ ಮುಂದುವರೆದ್ರೆ ಭಾಳ ದೊಡ್ಡ ಮಟ್ಟಕ್ಕೆ ಕಾರ್ಯಕರ್ತರಿಗೆ ನೀವು ಉತ್ತರ ಕೊಡಬೇಕಾಗ್ತದೆ. ನೀವಲ್ಲಿ ಈಗಾಗಲೇ ಕೋಟ್ಯಾಂತರ ಜನ ಕಾರ್ಯಕರ್ತರದ್ದು ಭಾರತೀಯ ಜನತಾ ಪಕ್ಷದಲ್ಲಿ ದುಡಿದು ಇವತ್ತು ಮೂಲೆ ಸೇರಿದ್ದಾರೆ. ನೀವು ವಿಜಯೇಂದ್ರ ಅವ್ರು ಬಂದ ಮೇಲೆ ಎಷ್ಟೋ ಜನ ಸೀನಿಯರ್ಗಳು ಭಾರತೀಯ ಜನತಾ ಪಕ್ಷವನ್ನೇ ಉಸಿರು ಅಂತೇಳಿ ಒಂದು ಪಂಚೆ, ಒಂದು ಜುಬ್ಬ ಹಾಕೊಂಡು ಬಸ್ಸಲ್ಲಿ ಬಂದು ಸಂಘಟನೆ ಮಾಡಿದಂಥ ಪ್ರಮುಖ ನಾಯಕರುಗಳು ಇವತ್ತು ಯಾರನ್ನೂ ಕರೀತಾ ಇಲ್ಲ. ಇವತ್ತು ನಿಮಗೆ ರೇಂಜ್ ರೋವರು, ಏರ್ ಚಾಪರ್ಗಳು, ಪ್ರೈವೇಟ್ ಜೆಟ್ಗಳು ಬರೋ ಅಂಥವ್ರು ನಿಮಗೆ ನಿಮ್ಮ ಅಕ್ಕಪಕ್ಕ ಇರಬೇಕಾ ಪರಿಸ್ಥಿತಿ ನಿರ್ಮಾಣ ಮಾಡ್ಕೊಂಡಿದ್ರೆ. ಅಲ್ಲಿ ನೀವು ಅಂದ್ಕೊಂಡಿರ್ಬೋದು ದುಡ್ಡಿರೋರನ್ನೇ ಕರ್ಕೊಬಂದ್ರೆ ಪಕ್ಷ ಕಟ್ಬೋದು, ದುಡ್ಡಿರೋರೇ ಜೊತೆಲಿದ್ದರೆ ಪಕ್ಷ ಕಟ್ಬೋದು ಅಂತದ್ದು. ವಿಜಯ ಮಲ್ಯ ಮಂತ್ರಿ ಆಗಲೇ ಇಲ್ಲ, ಅಶೋಕ್ ಕೇಣಿ ಮಂತ್ರಿ ಆಗಲೇ ಇಲ್ಲ. ನಾನು ಕೆಲವ್ರನ್ನೆಲ್ಲ ಉದಾಹರಣೆಗಳನ್ನ ಕೊಡ್ತೀನಿ. ಅಲ್ಲಿ ನಮ್ಮ ಪಕ್ಷ ಯಾವ ಮಟ್ಟಕ್ಕಿದೆ ಅಂತ ಅಂದರೆ